ಕರ್ನಾಟಕ ಸಂಸ್ಕೃತಿಗೆ ಶಾಂತಿ ಮತ್ತು ಸಾಮಾಜಿಕ ಕ್ರಾಂತಿಯ ನಾಡು. ಈ ಪವಿತ್ರ ನಾಡಿನ ಹೃದಯ ಭಾಗದಲ್ಲಿರುವ ಐತಿಹಾಸಿಕ ನಗರವೇ ಬಸವ ಕಲ್ಯಾಣ. ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿರುವ ಈ ಬಸವ ಕಲ್ಯಾಣವು 12ನೇ ಶತಮಾನದಲ್ಲಿ ಭಾರತದ ಸಾಮಾಜಿಕ ಚಿಂತನೆಗೆ ಹೊಸ ದಿಕ್ಕು ನೀಡಿದ ಮಹತ್ವದ ಕೇಂದ್ರವಾಗಿತ್ತು. ಇದೇ ನೆಲದಲ್ಲಿ ಜನಿಸಿ ಮಾನವರ ಸಮಾನತೆಯ ಸಂದೇಶವನ್ನು ಜಗತ್ತಿಗೆ ಸಾರಿದವರು ಜಗಜ್ಯೋತಿ ಬಸವಣ್ಣನವರು. ಕಾಯಕವೇ ಕೈಲಾಸ, ದಾಸೋಹವೇ ಧರ್ಮ ಎಂಬ ಬಸವಣ್ಣನವರ ತತ್ವಗಳು ಇಡೀ ಕರ್ನಾಟಕದ ಚಿಂತನೆಗೆ ಆಧಾರಶಿಲೆಯಾದವು. ಬಸವಣ್ಣನವರ ವಚನ ಸಾಹಿತ್ಯ ಕನ್ನಡ ಭಾಷೆಯ ಅಮೂಲ್ಯ ನಿಧಿಯಾಗಿದ್ದು, ಮಾನವೀಯತೆ ಮತ್ತು ಸಮಾನತೆಯ ದೀಪವಾಗಿ ಇಂದಿಗೂ ಬೆಳಗುತ್ತಿದೆ. ಈ ಮಹಾನ್ ತತ್ವಗಳನ್ನು ಶಾಶ್ವತವಾಗಿ ಸ್ಮರಿಸುವ ಸಲುವಾಗಿ ಕರ್ನಾಟಕದ ಸರ್ಕಾರದ ಮತ್ತು ಭಕ್ತರ ಸಹಕಾರದಿಂದ ಬಸವ ಕಲ್ಯಾಣದಲ್ಲಿ ನಿರ್ಮಿಸಲಾಯಿತು 108 ಅಡಿ ಎತ್ತರದ ಬಸವಣ್ಣನವರ ಭವ್ಯ ಪ್ರತಿಮೆ. ಈ ಪ್ರತಿಮೆ ಕರ್ನಾಟಕದ ಗೌರವದ ಸಂಕೇತವಾಗಿದ್ದು, ಭಾರತದಲ್ಲಿಯೇ ಅಲ್ಲದೆ ವಿಶ್ವದಲ್ಲೇ ಅತಿ ಎತ್ತರದ ಬಸವಣ್ಣನ ಪ್ರತಿಮೆಯಾಗಿದೆ. ಇಂತಹ ಮತ್ತಷ್ಟು ಮಾಹಿತಿ ತಿಳಿದುಕೊಳ್ಳಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.